ಪಾಲೆಸ್ತೀನ್ಗೆ ಸಂಬಂಧಪಟ್ಟಂತಹ ಸಿನಿಮಾಗಳ ಪ್ರದರ್ಶನಕ್ಕೆ ಕೇಂದ್ರ ಸರ್ಕಾರ ತಡೆಯನ್ನ ಕೊಟ್ಟಿರೋದು ವಿವಾದಕ್ಕೆ ಕಾರಣ ಆಗ್ಬಿಟ್ಟಿದೆ. ಕೇಂದ್ರದ ನಡೆಯ ಬಗ್ಗೆ ನಟ ಪ್ರಕಾಶ್ ರಾಜ್ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರ ಈ ಬಗ್ಗೆ ದನಿ ಎತ್ತಬೇಕು ಅಂತ ಹೇಳಿ ಪ್ರಕಾಶ್ ರಾಜ್ ಮುಖ್ಯಮಂತ್ರಿಗಳಿಗೆ ಆಗ್ರಹವನ್ನ ಮಾಡಿದ್ದಾರೆ. ಬೆಂಗಳೂರು ಫಿಲ್ಮ್ ಫೆಸ್ಟಿವಲ್ನಲ್ಲಿ ಪ್ರಕಾಶ್ ರಾಜ್ ಅವರು ಆಡಿರುವಂತಹ ಮಾತು ಸದ್ಯ ವಿವಾದದ ಕಿಡಿಯನ್ನ ಹೊತ್ತಿಸಿದೆ. ಕೇವಲ ತಮ್ಮ ವಾದವನ್ನ ಮಂಡಿಸಿದ್ ಮಾತ್ರ ಅಲ್ಲ, ಪ್ಯಾಲೆಸ್ತೀನ್ನ ಒಂದು ಕವನವನ್ನ ಕೂಡ ಓದ್ತಾರೆ ಪ್ರಕಾಶ್ ರಾಜ್. ಪ್ಯಾಲೆಸ್ತೀನ್ನ ರಾಷ್ಟ್ರೀಯ ಕವಿ ಅಂತ ಘೋಷಿಸಲ್ಪಟ್ಟಿರುವಂತಹ ಮೊಹಮ್ಮದ್ ದಾರ್ವಿಶ್ ಅವರ ಕವನವನ್ನ ಕೂಡ ಓದ್ತಾರೆ. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ನಡೆಯ ವಿರುದ್ಧ ಪ್ರತಿರೋಧವನ್ನ ತೋರಬೇಕು ಅನ್ನುವಂಥ ಆಗ್ರಹವನ್ನ ಮಾಡ್ತಾರೆ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಪ್ರಕಾಶ್ ರಾಜ್. ಅವರ ಈ ಹೇಳಿಕೆ ಹಲವು ಚರ್ಚೆಗಳಿಗೆ ಗ್ರಾಸವಾಗಿದೆ. ಇಷ್ಟಕ್ಕೂ ಪ್ರಕಾಶ್ ರಾಜ್ ಅವರು ಹೇಳಿದ್ದೇನು ಫಿಲ್ಮ್ ಫೆಸ್ಟಿವಲ್ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನೋಡೋಣ ಬನ್ನಿ. ಇತ್ತೀಚೆಗೆ ನಾವು ಬೆಂಗಳೂರಿನ ಚಲನಚಿತ್ರೋತ್ಸವಕ್ಕೆ ಬಂದಾಗ ಇದರಲ್ಲಿ ರಾಜಕೀಯ ಪ್ರವೇಶ ಮಾಡಿದೆ. ಇಂತಹ ಅದ್ಭುತವಾಗಿ ನಡ್ಕೊಂಡು ಬರ್ತಿದ್ದಂತಹ ಈ ವರ್ಷದ ಉತ್ಸವಕ್ಕೆ ಪ್ಯಾಲೆಸ್ಟೇನಿಯನ್ ಸಿನಿಮಾಗಳನ್ನು ನಮ್ಮ ಕೇಂದ್ರ ಸರ್ಕಾರ ಪ್ರದರ್ಶನ ಮಾಡೋಕ್ಕೆ ಬಿಡ್ತಾ ಇಲ್ಲ. ಅಂದರೆ ಏನಿದು? ಇದರ ಪ್ರತಿರೋಧ ನಾವು ಹೇಗೆ ಮಾಡಬೇಕು? ಒಂದು ಸರ್ಕಾರವಾಗಿ ಮುಖ್ಯಮಂತ್ರಿಗಳಾಗಿ ನೀವು ಒಂದು ದೊಡ್ಡ ನಿಲುವನ್ನು ತಗೊಳ್ಬೇಕು ಅಂತ ಒಬ್ಬ ರಾಯಭಾರಿಯಾಗಿ ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೇನೆ. ಯಾಕೆಂದರೆ ನಮ್ಮ ನಾಡಿನ ನಮ್ಮ ಮಣ್ಣಿನ ಕಣ್ಣೀರಿನ ಸಂತಸದ ಕಥೆಗಳಾದ ಹೃದಯದ ಹಣಿತೆ ಅನ್ನೋ ಒಂದು ಪುಸ್ತಕ ಬೇರೆ ಭಾಷೆಗೆ ತರ್ಜುಮೆಯಾಗಿ ಬೂಕರ್ ಪ್ರಶಸ್ತಿ ಬಂದರೆ ಸಂಭ್ರಮಿಸುವ ನಾವು ನಮ್ಮ ನೆಲಕ್ಕೆ ಇನ್ನೊಬ್ಬರ ಕಥೆಗಳನ್ನು ತರುವುದಕ್ಕೆ ಆಗೋದಿಲ್ಲ ಅನ್ನೋ ನಿರ್ಬಂಧವನ್ನು ನಾವು ಹೇಗೆ ಒಪ್ಕೊಳ್ಳಿಕ್ಕೆ ಸಾಧ್ಯ? ಇದನ್ನು ಮೊನ್ನೆ ಕೇರಳದ ಫೆಸ್ಟಿವಲ್ನಲ್ಲೂ ಮಾಡಿದ್ರು. ಆದರೆ ಅಲ್ಲಿಯ ಸರ್ಕಾರ ನಿಂತು ಆ ಪ್ರದರ್ಶನಗಳಿಗೆ ಅನುವು ಮಾಡಿಕೊಡ್ತು. ಆ ಥರದ ಒಂದು ಪ್ರತಿರೋಧವನ್ನು ಬೆಂಗಳೂರಿನ ಚಲನಚಿತ್ರೋತ್ಸವದಲ್ಲಿ ನಿಮ್ಮ ರಾಜಕೀಯದ ಹುನ್ನಾರಗಳು ನಡೆಯೋಲ್ಲ ಅನ್ನೋದನ್ನು ಕರ್ನಾಟಕ ಸರ್ಕಾರವಾಗಲಿ ಚಲನಚಿತ್ರ ಅಕಾಡೆಮಿ ಆಗಲಿ ಪ್ರತಿರೋಧಿಸಬೇಕು, ಪ್ರತಿಭಟಿಸಬೇಕು ಅಂತ ರಾಯಭಾರಿಯಾಗಿ ನಾನು ಒತ್ತಾಯಿಸ್ತಾ ಇದ್ದೇನೆ. ನನ್ನ ಪ್ರತಿಭಟನೆಯನ್ನು ನೀವು ಪ್ಯಾಲೆಸ್ಟೇನಿಯನ್ನ ನೋಡಿ, ನಮ್ಮ ಕಷ್ಟಗಳಿಗೆ ನಮ್ಮ ನೋವುಗಳಿಗೆ ನಾವು ಸುರಿಸುವ ಕಣ್ಣೀರಿನ ಪರಿಚಯ ನಮ್ಮ ಕೆನ್ನೆಗಿದ್ರೆ ಸಾಲದು. ಇನ್ನೊಬ್ಬರ ನೋವಿಗೂ ನಾವು ಅಳುವ ಆ ಕಣ್ಣೀರಿನ ಪರಿಚಯ ನಮ್ಮ ಕೆನ್ನೆಗೆ ನಾವು ಮಾಡಿದ್ರೇನೆ ನಾವು ಮನುಷ್ಯರಾಗೋದು. ನೀವು ಪ್ಯಾಲೆಸ್ಟೀನಿಯನ್ ಸಿನಿಮಾಗಳನ್ನು ಇಲ್ಲಿ ಪ್ರದರ್ಶಿಸಕ್ಕೆ ಬಿಡದೇ ಇದ್ದರೆ ಈ ವೇದಿಕೆಯಲ್ಲಿ ನಾನು ಅಲ್ಲಿಯ ನೋವನ್ನು ಅಲ್ಲಿಯ ಪದ್ಯವನ್ನು ಓದ್ತೇನೆ. ಪ್ಯಾಲೆಸ್ಟೀನಿಯನ್ ಆ ನೋವಿನ ಪದ್ಯವನ್ನು ಓದೋದರ ಮೂಲಕ ನನ್ನ ಪ್ರತಿರೋಧವನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ದ ವಾರ್ಸ್ ವಿಲ್ ಎಂಡ್ and the leaders will shake hand and disperse, but that old lady will still be waiting for her son, and that woman will be waiting for her husband, and the children would be waiting for their heroic father. I don't know who sold my homeland, but I know who paid the price for it. ಯುದ್ಧಗಳು ಕೊನೆಗೊಳ್ಳುತ್ತವೆ, ನಾಯಕರು ಕೈಕುಲುಕಿ ತೆರಳುತ್ತಾರೆ. ಆದರೆ ಆ ವೃದ್ಧೆ ತನ್ನ ಮಗನಿಗಾಗಿ ಕಾಯುತ್ತಿರುತ್ತಾಳೆ, ಆ ಹೆಣ್ಣು ಮಗಳು ತನ್ನ ಗಂಡನಿಗಾಗಿ ಕಾಯುತ್ತಿರುತ್ತಾಳೆ, ಆ ಮಕ್ಕಳು ತಮ್ಮ ವೀರನಾದ ಅಪ್ಪನಿಗೋಸ್ಕರ ಕಾಯ್ತಾ ಇದ್ದಾರೆ. ನನ್ನ ಮಣ್ಣನ್ನು ನನ್ನ ಮಾತೃಭೂಮಿಯನ್ನು ಮಾರಿದವರು ಯಾರೆಂದು ನನಗೆ ಗೊತ್ತಿಲ್ಲ, ಆದರೆ ಅದಕ್ಕೆ ಬೆಲೆ ತೆತ್ತವರು ಯಾರೆಂದು. ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನಿನ್ನೆಯಿಂದ ಬೆಂಗಳೂರಿನಲ್ಲಿ ಆರಂಭ ಆಗಿದೆ. ಫೆಬ್ರವರಿ 6ನೇ ತಾರೀಕಿನವರೆಗೂ ಕೂಡ ನಡೀತಾ ಇದೆ. ಈ ಬಾರಿಯ ಫಿಲ್ಮ್ ಫೆಸ್ಟಿವಲ್ನ ರಾಯಭಾರಿ ಪ್ರಕಾಶ್ ರಾಜ್ ಅವರು ನಿನ್ನೆ ಕಾರ್ಯಕ್ರಮದ ಉದ್ಘಾಟನೆ, ಚಲನಚಿತ್ರೋತ್ಸವದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಅವರಾಡಿರುವಂತಹ ಈ ಮಾತೇ ಸದ್ಯ ಚರ್ಚೆಗೆ ಗ್ರಾಸವಾಗಿದೆ. ಪರ ವಿರೋಧದ ಚರ್ಚೆ ಆರಂಭ ಆಗಿದೆ. ಪ್ಯಾಲೆಸ್ತೀನ್ಗೆ ಸಂಬಂಧಪಟ್ಟಂತಹ ಸಿನಿಮಾಗಳನ್ನ ಬ್ಯಾನ್ ಮಾಡಿರೋದು ಯಾಕೆ ಫಿಲ್ಮ್ ಫೆಸ್ಟಿವಲ್ನಲ್ಲಿ? ಕರ್ನಾಟಕ ಸರ್ಕಾರ ಇದಕ್ಕೆ ಪ್ರತಿರೋಧವನ್ನ ಒಡ್ಡಬೇಕು. ಕೇರಳ ಸರ್ಕಾರ ಯಾವ ತೀರ್ಮಾನವನ್ನ ತೆಗೆದುಕೊಳ್ತೋ ಅದೇ ತೀರ್ಮಾನವನ್ನ ಕರ್ನಾಟಕ ಸರ್ಕಾರವೂ ಕೂಡ ತೆಗೆದುಕೊಳ್ಬೇಕು ಅನ್ನುವಂಥ ಆಗ್ರಹವನ್ನ ಪ್ರಕಾಶ್ ರಾಜ್ ಮಾಡಿದ್ರು. ಅಷ್ಟೇ ಅಲ್ಲ, ಪ್ಯಾಲೆಸ್ತೀನ್ನ ನ್ಯಾಷನಲ್ ಕವಿ ಹಾಗೂ ಲೇಖಕರಾಗಿರುವಂತಹ ಮೊಹಮ್ಮದ್ ದಾರ್ವಿಶ್ ಅವರ ಕವನವನ್ನ ಕೂಡ ಓದಿದ್ರು. ಇಷ್ಟಕ್ಕೂ ಈ ವಿವಾದ ಶುರುವಾಗಿದ್ದೆಲ್ಲಿಂದ? ಕಳೆದ ಡಿಸೆಂಬರ್ 15ನೇ ತಾರೀಕು ಕೇರಳದಲ್ಲಿ ಫಿಲ್ಮ್ ಫೆಸ್ಟಿವಲ್ ನಡೆಯಿತು.
ಆ ಫಿಲಂ ಫೆಸ್ಟಿವಲ್ನಿಂದ ಈ ವಿವಾದ ಶುರುವಾಗಿದೆ. ಯಾಕೆ ಅಂತಂದ್ರೆ ಫಿಲಂ ಫೆಸ್ಟಿವಲ್ನಲ್ಲಿ ಸುಮಾರು 19 ಸಿನಿಮಾಗಳ ಪ್ರದರ್ಶನಕ್ಕೆ ನಿರ್ಬಂಧವನ್ನ ಹೇರಲಾಗಿದೆ. 19 ಸಿನಿಮಾಗಳಿಗೆ ಕೇಂದ್ರದ ಮಾಹಿತಿ ಹಾಗೆ ಪ್ರಸಾರ ಖಾತೆಯಿಂದ ನಿರ್ಬಂಧವನ್ನ ವಿಧಿಸಲಾಗಿದೆ. ಅಂದ್ರೆ ನಿಮಗೆ ಬೇರೆ ದೇಶಗಳ ಸಿನಿಮಾಗಳನ್ನ ಫಿಲಂ ಫೆಸ್ಟಿವಲ್ನಲ್ಲಿ ಪ್ರದರ್ಶನ ಮಾಡೋದಕ್ಕೆ CBFC ಸರ್ಟಿಫಿಕೇಟ್ ಇರೋದಿಲ್ಲ, ಅಂದ್ರೆ ಸೆಂಟ್ರಲ್ನ ಸೆನ್ಸಾರ್ ಬೋರ್ಡ್ನ ಸರ್ಟಿಫಿಕೇಟ್ ಅದಿರೋದಿಲ್ಲ. ಬಟ್ ಇಲಾಖೆಯಿಂದ ಒಂದು ಎಕ್ಸೆಂಪ್ಷನ್ ಸಿಗಬೇಕು, ಒಂದು ಪರ್ಮಿಷನ್ ಸಿಗಬೇಕು. ಆ ಪರ್ಮಿಷನ್ 19 ಸಿನಿಮಾಗಳಿಗೆ ಸಿಕ್ಕಿಲ್ಲ. ಯಾವೆಲ್ಲ ಸಿನಿಮಾಗಳಿಗೆ? ಅದರಲ್ಲಿ ಸ್ಪ್ಯಾನಿಷ್ನ ಚಿತ್ರ ಬೀಫ್ ಇದೆ, ಜೊತೆಗೆ ಪ್ಯಾಲೆಸ್ತೈನ್ಗೆ ಸಂಬಂಧಪಟ್ಟಂತಹ 4 ಸಿನಿಮಾಗಳು, ಪ್ಯಾಲೆಸ್ತೈನ್ 36, ಒನ್ಸ್ ಅಪಾನ್ ಎ ಟೈಮ್ ಇನ್ ಗಾಜಾ, ಹಾಗೆ ಆಲ್ ದ್ಯಾಟ್ಸ್ ಲೆಫ್ಟ್ ಟು ಯು ಸೇರಿದಂತೆ ಒಟ್ಟು 19 ಸಿನಿಮಾಗಳಿಗೆ ನಿರ್ಬಂಧವನ್ನ ವಿಧಿಸಿದೆ. ಫಿಲಂ ಫೆಸ್ಟಿವಲ್ನಲ್ಲಿ ಈ ಸಿನಿಮಾಗಳನ್ನ ಪ್ರದರ್ಶನ ಮಾಡೋ ಹಾಗಿಲ್ಲ ಅಂತ ಹೇಳಿದೆ. ಆದ್ರೆ ಕಾರಣಗಳನ್ನ ಕೊಟ್ಟಿದ್ಯಾ ಅಂತ ಕೇಳಿದ್ರೆ ಕೇಂದ್ರ ಸರ್ಕಾರ ಯಾವ ಕಾರಣಕ್ಕಾಗಿ ಈ ಸಿನಿಮಾಗಳನ್ನ ಹೊರಗಿಡ್ಲಾಗಿದೆ ಅನ್ನೋದಕ್ಕೆ ಸೂಕ್ತವಾದಂತಹ ಕಾರಣಗಳನ್ನ ಕೊಟ್ಟಿಲ್ಲ. ಕಾರಣವನ್ನ ಕೊಡದೇ ಇರೋದೇ ವಿವಾದಕ್ಕೆ ಕಾರಣ ಆಗಿದೆ. ಚರ್ಚೆಯಾಗ್ತಾ ಇರೋದೇನು? ರಾಜತಾಂತ್ರಿಕ ಸಂಬಂಧ ಹಾಳಾಗಬಾರದು ಅನ್ನುವಂತಹ ಕಾರಣಕ್ಕಾಗಿ ಈ ನಿರ್ಬಂಧವನ್ನ ಹೇರಿರಬಹುದು ಅಂತ ಹೇಳಲಾಗ್ತಾ ಇದೆ. ಏನ್ ರಾಜತಾಂತ್ರಿಕ ಸಂಬಂಧ? ಇಸ್ರೇಲ್ ಹಾಗೆ ಗಾಜಾದಲ್ಲಿರುವಂತಹ ಹಮಾಸ್ ಉಗ್ರರ ಮಧ್ಯೆ ನಡೆದಂತಹ ವಾರ್ನ ಸಂದರ್ಭದಲ್ಲಿ ಭಾರತ ಸರ್ಕಾರ ಇಸ್ರೇಲ್ನ ಜೊತೆಗೆ ನಿಂತಿತ್ತು. ಭಾರತ ಹಾಗೆ ಇಸ್ರೇಲ್ ನಡುವಿನ ರಾಜತಾಂತ್ರಿಕ ಬಾಂಧವ್ಯ ಬಹಳ ಗಟ್ಟಿಯಾಗಿದೆ. ಹಾಗಾಗಿ ಇಸ್ರೇಲ್ನ ವಿರುದ್ಧ ಇರುವಂತಹ ಪ್ಯಾಲೆಸ್ತೈನ್, ಗಾಜಾನ ಪ್ಯಾಲೆಸ್ತೈನ್ ಅನ್ನುವಂತಹ ಹೆಸರಿತ್ತು ಆ ದೇಶಕ್ಕೆ, ಅದನ್ನ ಈಗ ಕನ್ಸಿಡರ್ ಮಾಡ್ತಾ ಇಲ್ಲ. ಗಾಜಾ ಹಮಾಸ್ ಉಗ್ರರು ಅಂತ ಹೇಳಿ ಕರೀತಾರೆ. ಆ ಪ್ಯಾಲೆಸ್ತೈನ್ಗೆ ಸಂಬಂಧಪಟ್ಟಂತಹ ಸಿನಿಮಾಗಳನ್ನ ಇಲ್ಲೇನಾದ್ರೂ ಪ್ರದರ್ಶನ ಮಾಡಿದ್ರೆ ಅದು ಇಸ್ರೇಲ್ ಜೊತೆಗಿನ ರಾಜತಾಂತ್ರಿಕ ಸಂಬಂಧಕ್ಕೆ ತೊಡಕಾಗಬಹುದು. ಹಾಗಾಗಿ ಈ ಸಿನಿಮಾಗಳಿಗೆ ನಿರ್ಬಂಧವನ್ನ ಕೇಂದ್ರ ಸರ್ಕಾರ ಹೇರಿರಬಹುದು ಅನ್ನುವಂಥ ಚರ್ಚೆ ಇದೆ. ಆದ್ರೆ ಫಿಲಂ ಫೆಸ್ಟಿವಲ್ ಇರೋದೇ ಸಿನಿಮಾಗಳ ಸಂಬಂಧಪಟ್ಟಂತಹ ಚರ್ಚೆಗೆ, ಕಲಾ ಅಭಿವ್ಯಕ್ತಿಗೆ ಇರುವಂತಹ ವೇದಿಕೆ ಇದು. ಇಂಥ ವೇದಿಕೆಯಲ್ಲಿ ಸಿನಿಮಾಗಳ ಬಗ್ಗೆ ಚರ್ಚೆಗೆ ಅವಕಾಶವನ್ನ ಕೊಡದೇ ಇದ್ರೆ ಹೇಗೆ? ಮುಕ್ತವಾದಂತಹ ಪ್ರದರ್ಶನಕ್ಕೆ ಅವಕಾಶವನ್ನ ಕೊಡದೇ ಇದ್ರೆ ಹೇಗೆ? ಈ ವೇದಿಕೆಯನ್ನ ಐಡಿಯಾಲಜಿಗಳಿಂದ ನಿಯಂತ್ರಣ ಮಾಡೋದು ಸರಿನಾ ಅನ್ನುವಂಥ ಪ್ರಶ್ನೆ. ಆ ಕಾರಣಕ್ಕಾಗಿನೇ ಈಗ ವಿರೋಧ ವ್ಯಕ್ತವಾಗ್ತಾ ಇರೋದು. ಕೇವಲ ಪ್ರಕಾಶ್ ರಾಜ್ ಮಾತ್ರ ಅಲ್ಲ, ಕೇರಳದಲ್ಲಿ ಈ ನಡೆ ಕೇಂದ್ರ ಸರ್ಕಾರ ಅನುಸರಿಸಿದಂತಹ ಸಂದರ್ಭದಲ್ಲೂ ಅಲ್ಲೂ ಕೂಡ ಹಲವು ಸಿನಿಮಾ ಡೈರೆಕ್ಟರ್ಗಳು ಜೊತೆಗೆ ರಾಜಕಾರಣಿಗಳು ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಈಗ ಬೆಂಗಳೂರಿನಲ್ಲಿ ನಡೀತಾ ಇರುವಂತಹ ಫಿಲ್ಮ್ ಫೆಸ್ಟಿವಲ್ ಅಲ್ಲೂ ಆ 19 ಸಿನಿಮಾಗಳಿಗೆ ಇರುವಂತಹ ನಿರ್ಬಂಧ ಕಂಟಿನ್ಯೂ ಆಗಿದೆ. ಹಾಗಾಗಿನೇ ಪ್ರಕಾಶ್ ರಾಜ್ ಕಾರ್ಯಕ್ರಮದ ವೇದಿಕೆಯಲ್ಲೇ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಅವರ ಈ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಸದ್ಯ ರಾಜ್ಯದಲ್ಲಿ ಪರ ವಿರೋಧದ ಚರ್ಚೆ ರಾಜಕೀಯ ವಲಯದಲ್ಲಿ ಶುರುವಾಗ್ಬಿಟ್ಟಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.